ಏನು STP ಇದೆ ಅದು ಯಾವ ತರ ಒಂದು ಕಾರ್ಯನಿರ್ವಹಿಸುತ್ತೆ. ಯಾಕಂದ್ರೆ ನಮ್ಮ ಬೀದರ್ ನಗರದಲ್ಲಿ ಒಟ್ಟು 35ರಿಂದ 38 ವಾರ್ಡ್ಗಳಿದೆ, ಅದು ನಗರಸಭೆಗೆ ಅನುಗುಣವಾಗಿ. ಆದರೆ ನಮ್ಮ ಬೀದರ್ ತಾಲೂಕಿನ ನಗರಸಭೆ ವ್ಯಾಪ್ತಿಯೊಳಗೆ ಬರುವ ಬಡಾವಣೆಯಿಂದ ಏನು ಕಲುಷಿತ ನೀರುಗಳು ಬರುತ್ತದೆ UGDIನಿಂದ, ಅದು ಯಾವ ಕಡೆ ಬರುತ್ತೆ ಅಂದ್ರೆ ಕೊರೋಳಿಗೆ ಹೋಗುವ ಹಾದಿಯಲ್ಲಿ ಇಲ್ಲಿ ಒಂದು STP ಅಂತ ಏನು ನಿರ್ಮಾಣ ಮಾಡಿದ್ದಾರೆ. ಅದ್ರ ಕೆಲಸ ಏನಂದ್ರೆ ಹೊರಗಡೆಯಿಂದ ಕಲುಷಿತ ನೀರನ್ನು ಬರ್ತವೆ, ಅದನ್ನು ಸ್ವಚ್ಛತವಾಗಿ ಅದಕ್ಕೊಂದು ಘಟಕ ಮಾಡಿ, ಯಾಕಂದ್ರೆ ಅದರಿಂದ ಅಕ್ಕಪಕ್ಕದ ಹೊಲದವರಿಗೆ ಆಗಲಿ, ರೈತರಿಗೆ ಆಗಲಿ, ಯಾರಿಗೆ ಆಗಲಿ, ಕೊಳವೆ ಬಾವಿ ಆಗಲಿ, ಬೋರ್ವೆಲ್ ಆಗಲಿ, ಯಾವುದೇ ತರ ಆಗಲಿ ಆ ನೀರನ್ನ ಕೆಟ್ಟ ಕಲುಷಿತ ನೀರನ್ನ ಅದರ ಒಳಗಡೆ ಮಿಶ್ರಣ ಆಗಬಾರ್ದು, ಜನರಿಗೆ ರೋಗ ರುಚಿಗೆ ಬರಬಾರ್ದು ಎಂಬ ಒಂದು ಉದ್ದೇಶದಿಂದ ಸಾವಿರಾರು ಲಕ್ಷ ರೂಪಾಯಿಯಲ್ಲಿ ನಿರ್ಮಾಣಗೊಂಡ ಇದು STP ಯನ್ನು ಅಳವಡೆ ಮಾಡಿದರೆ ಗೊರಳಿ ಹತ್ರ. ಅದು ಯಾವ ತರ ಕೆಲಸ ಮಾಡ್ತಾ ಇದೆ ಅಂದ್ರೆ ನಿಜಕ್ಕೂ ನಂಬಲಾರ್ದ ಸಂಗತಿ. ಯಾಕಂದ್ರೆ ಇದು ನಮ್ಮ ಬೀದರ್ ಜನತೆಗೆ ಒಂದು ದುರ್ದೈವ ಅಂತಾನೆ ಹೇಳಬಹುದು. ಯಾಕಂದ್ರೆ ಸುಮಾರು ಪ್ರತಿದಿನ 33 ಲಕ್ಷ ಲೀಟರ್ನಷ್ಟು ಇಲ್ಲಿ ಶುದ್ಧೀಕರಣ ಆಗಬೇಕು. ಆದ್ರೆ ಇಲ್ಲಿ ಯಾವುದೇ ತರ ತಾವು ನೋಡಬಹುದು, ಇಲ್ಲಿ ಯಾವುದೇ ತರಹದ ಕಲುಷಿತ ನೀರು ಶುದ್ಧೀಕರಣ ಆಗ್ತಾ ಇಲ್ಲ. ಅದು ಬೀದರಿಂದ ಏನು ನೀರು ಬರ್ತಾ ಇದೆ, ಅದು ಸುಮಾರು 35ರಿಂದ 38 ವಾರ್ಡ್ಗಳಿಂದ ನೀರು ಬರ್ತಾ ಇದೆ. ಅದನ್ನು ಶುದ್ಧೀಕರಣ ಆಗಬೇಕು. ಇಲ್ಲಿ ಏನು ಕ್ಯಾರಿ ಬ್ಯಾಗು ಕಸ ಏನಿದೆ, ಆದ್ರೆ ಇಲ್ಲಿ ಎಷ್ಟೋ ಸಾಕಷ್ಟುಗಳು STP ಅನ್ನು ಕೂಡಿಸಿದ್ದಾರೆ, ಬಟ್ ಅದು ಯಾವ ತರದ ಕಾರ್ಯ ನಿರ್ವಹಿಸುತ್ತಿಲ್ಲ. ಅದನ್ನೇ ಮತ್ತೆ ಅದು ಏನಾದ್ರೂ ಹೌದು ಒಂದ್ ವೇಳೆ ಫುಲ್ ಆಯ್ತು ಅಂದ್ರೆ ಅದನ್ನೇ ನೀರು ಚಂಬರನ್ನು ಎತ್ತು ಬಿಡ್ತಾರೆ. ನೀರು ಇದರ ಮುಖಾಂತರ ಏನೋ ಹೋಗ್ಬಿಟ್ಟು ಏನಲ್ಲಿ ಇದ್ರ ಮುಖಾಂತರ ಯಾವ ತರ ಹರಿದು ಹೋಗುತ್ತವೆ ಅಂದ್ರೆ, ಆ ನಂತರ ಅದರ ಅಕ್ಕಪಕ್ಕದಲ್ಲದೇನು ಬೌಂಡ್ ಇದೆ, ಇದು ಸುಮಾರು 56 ಎಕರೆ ಜಮೀನಲ್ಲಿ ನಿರ್ಮಾಣಗೊಂಡ ಒಂದು STPಯ ಒಂದು ನಿರ್ಮಾಣ ಆಗಿದೆ. ಇಲ್ಲಿ ತಾವು ನೋಡಬಹುದು ಸಾಕಷ್ಟು ಇಲ್ಲಿ ಅದು ಏನು ಶುದ್ಧೀಕರಣಗಳನ್ನು ಇದೆ, ಬಟ್ ಅದು ಯಾವುದೇ ಮಷಿನರಿಗಳು ಇನ್ನೂ ಸಹ ಒಂದು ಪ್ರಾರಂಭ ಆಗಿಲ್ಲ, ಚಾಲು ಆಗಿಲ್ಲ. ಚಾಲು ಒಂದ್ ವೇಳೆ ಆದ್ರೆ ನೀರಿನ ಒಂದು ಕಲರ್ ಆ ತರ ಇರಲಿಲ್ಲ, ಯಾವ ತರ ಇರಲ್ಲ. ಯಾಕಂದ್ರೆ ಇದರಿಂದ ಅಕ್ಕಪಕ್ಕದವರಿಗೆ ತುಂಬಾನೇ ಒಂದು ಸಮಸ್ಯೆ ಆಗಬಹುದು. ಇದರ ಕಡೆ ಯಾಕೆ ನಗರಸಭೆದವರು ಯಾಕೆ ಗಮನ ತೋರಿಸಲ್ಲ ಮತ್ತೆ ಒಂದು ದೊಡ್ಡ ಸಮಸ್ಯೆ ಆಗಿದೆ. ನೀವು ಮುಂದೆ ತೋರಿಸ್ತೀವಿ ಯಾವ ತರ ನೀರು ಇಲ್ಲಿಂದ ಫ್ಲೋ ಆಗ್ತಾ ಇದೆ, ಆ ನೀರಿನ ಸಾಂದ್ರತೆ ಯಾವ ತರ ಇದೆ, ಪ್ರತಿ ನಿಮಿಷಕ್ಕೆ ಎಷ್ಟು ಲೀಟರ್ ನೀರು ಇಲ್ಲಿ ತುಂಬಬಹುದು ಈ ಹುಂಡಿಯಲ್ಲಿ ಎಂಬುದನ್ನು ನಾವು ಈಗ ತೋರಿಸ್ತೀವಿ, ನೋಡೋಣ ಬನ್ನಿ. ಈ ವಿಡಿಯೋದಲ್ಲಿ ತಾವು ನೋಡಬಹುದು ಯಾವ ತರ ನೀರನ್ನ ಶುದ್ಧೀಕರಣ ಮಾಡುವ ಯಂತ್ರ ಎಷ್ಟು ಚೆನ್ನಾಗಿ ಶುದ್ಧೀಕರಣ ಮಾಡ್ತವೆ ಎಂದು. ನಿಜವಾಗಲೂ ನಮ್ಮ ನಗರಸಭೆಯವರು ಎಷ್ಟು ನಿಷ್ಕಾಳಜಿ ವಹಿಸ್ತಿದ್ದಾರೆ ಎಂಬುದನ್ನು ಇಂಥ ವಿಡಿಯೋ, ಇಂಥ ಮಷಿನ್ಗಳು ನೋಡಿದ್ರೆ ತಮಗೆಲ್ಲ ಗಮನಕ್ಕೆ ಬರಬಹುದು. ಏಕೆಂದ್ರೆ ಸರ್ಕಾರದ ಲಕ್ಷ ರೂಪಾಯಿ ಇವರು ಗುಳುಂ ಅನ್ನುತ್ತಿರುವ ಹಾಗೆ ಕಾಣ್ತಾ ಇದೆ. ಯಾಕಂದ್ರೆ ಇದರಿಂದ ಇದು ಮಷಿನ್ ಕೂಡಿಸುವ ಉದ್ದೇಶ ಬೇರೆ ಜನರಿಗೆ ತೊಂದರೆ ಆಗಬಾರದು, ಯಾವುದೇ ಬೋರ್ವೆಲ್ ಆಗಲಿ ಬಾವಿಯಲ್ಲಾಗಲಿ ಅಂತ ನೀರನ್ನು ಶೇಖರಣೆ ಆಗಬಾರದು, ರೋಗ ರುಚಿ ಬರಬಾರದು ಜನರಿಗೆ ಎಂಬ ಒಂದು ಉದ್ದೇಶದಿಂದ ಇದನ್ನು STP ಇಲ್ಲಿ ಅಳವಡಿಸಿದ್ದಾರೆ. ಆದರೆ ಹೆಸರಿಗೆ ಮಾತ್ರ ಇದು STP ಕಾಣುತ್ತೆ, ಬಟ್ ಇಲ್ಲಿ ಏನು ಶುದ್ಧೀಕರಣ ಅಂತೂ ಏನು ಕಾಣ್ತಾ ಇಲ್ಲ.
ಇದರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತಲ್ಲ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ನೋಡೋಣ, ಇನ್ನು ಇದು 2ನೇ ಚೇಂಬರ್ ಇದೆ, ಇನ್ನು 3ನೇ ಚೇಂಬರಲ್ಲಿ ಯಾವ ಥರ ಒಂದು ವ್ಯವಸ್ಥೆ ಆಗಿದೆ ಅನ್ನೋದನ್ನು ನಾನು ವಿಡಿಯೋದಲ್ಲಿ ತೋರಿಸ್ತಿರ್ತೀವಿ ನೋಡಿ. ಇಂತಿಂಥ ಶುದ್ಧೀಕರಣ ಏನು ಮಷಿನ್ಗಳಿದೆ ಅದು ಯಾವ ಥರ ಕೆಲಸ ಮಾಡ್ತಾರೆ, ಈ ಥರ ಒಂದು ಹದಗೆಟ್ಟಿದರೆ ಅಂದರೆ ಇದು ಮಷಿನ್ ಯಾವ ಥರ ಕೆಲಸ ಮಾಡಬಹುದು, ನೀರಿಗೆ ಶುದ್ಧಿ ಮಾಡಬಹುದಾ, ಸಂಸ್ಕರಣೆ ಮಾಡಬಹುದಾ ಅನ್ನೋದೊಂದು ದೊಡ್ಡ ಸಮಸ್ಯೆ. ಯಾಕಂದರೆ ಇಲ್ಲಿ ಯಾರೇ ಆಗಲಿ, ಇಲ್ಲಿನ ಕಾರ್ಮಿಕರಾಗಲಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಈ ಕಡೆ ಬರೋದೇ ಇಲ್ಲ, ಹಾಗೆ ನೋಡೋದೇ ಇಲ್ಲ ಅಂತ ಅನಿಸ್ತಾ ಇದೆ. ಹಾಗೆ ನಾವೇನು ಮುಂಚೆ 2-3 ಏನು ಡಮ್ಗಳನ್ನು ನಾವು ನೋಡಿದ್ದೀವಿ. ಅದರಲ್ಲಿ ನೀರು ಶೇಖರಣೆಗೊಂಡ ನಂತರ ಇದು ಫೈನಲ್ ಅಂದರೆ ಕೊನೆಯ ಸ್ಟೇಜು. ಇದರಲ್ಲಿ ಯಾವುದೇ ತರಹದ ನೀರು ಫಿಲ್ಟರ್ ಆಗಿ ಬಂದಿದ್ದನ್ನು ಕಾಣ್ತಾ ಇಲ್ಲ. ಈ ವಿಡಿಯೋದಲ್ಲಿ ತಾವು ನೋಡಬಹುದು ಯಾವ್ಯಾವ ಹಂತವಾಗಿ ಕೊನೆ ಹಂತಕ್ಕೆ ಈ ಪೈಪ್ ಮುಖಾಂತರ ಬರುತ್ತದೆ. ಆದರೆ ಇಲ್ಲಿ ಯಾವುದೇ ಥರ ಮಷಿನರಿಗಳು ಸಹ ಚಾಲೂ ಇರಲಿಲ್ಲ, ಅದು ನಾನು ನಿಮಗೆ ತೋರಿಸ್ತೀವಿ. ವಿಡಿಯೋದಲ್ಲಿ ತಾವು ನೋಡಬಹುದು ಹೇಗೆ ಆ ಮಷಿನ್ ಆಪರೇಟ್ ಮಾಡೋ ಸಲುವಾಗಿ ಏನಿದು ಕೊಠಡಿ ಇದೆ, ಇದರ ಒಂದು ಸ್ಥಿತಿ ಯಾವ ಥರ ಇದೆ ಎಂಬುದನ್ನು ತಾವು ನೋಡಬಹುದು. ಏಕೆಂದರೆ ಇಲ್ಲಿ ಯಾರು ಬರಲ್ಲ, ಮಷಿನ್ ಆಪರೇಟ್ ಮಾಡಲ್ಲ, ಅದಕ್ಕೋಸ್ಕರ ಇಲ್ಲಿ ಇದರ ಸುತ್ತಮುತ್ತ ಈ ಥರ ಒಂದು ವಾತಾವರಣ ಉಂಟಾಗಿದೆ. ಇನ್ನು ಮುಂದ್ಗಡೆ ನಾವು ತೋರಿಸ್ತೀವಿ ಇಲ್ಲಿ ಯಾವ್ಯಾವ ಥರ ಒಂದು ವ್ಯವಸ್ಥೆ ಹದಗೆಟ್ಟಿದೆ ಎಂಬುದನ್ನು. ನಿಜಕ್ಕೂ ವೀಕ್ಷಕರೇ, ಈ ಕೋಣೆ ಹೆಸರು ಕಂಟ್ರೋಲ್ ಪೆನಲ್ ರೂಮ್ ಅಂತ. ಬಟ್ ಇಲ್ಲಿ ಏನು ಏಕೆ ಬರೋದಿಲ್ಲ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಏನು ಪೆನಲ್ಟಿ ಬೀಳ್ಬೇಕಾ, ಪೆನಲ್ ರೂಮ್ ಅಂದರೆ ಏನೋ ಅರ್ಥ ಆಗ್ತಾ ಇಲ್ಲ ಒಂದೂ ಸಹ. ಅಕ್ಕಪಕ್ಕದಲ್ಲಿ ತಾವು ನೋಡಬಹುದು ಇಲ್ಲಿನ ವ್ಯವಸ್ಥೆ ಯಾವ ಥರ ಹದಗಟ್ಟಿದೆ. ನಗರಸಭೆಯವರು, ಮಹಾನಗರ ಪಾಲಿಕೆಯವರನ್ನು ಕಣ್ಣು ಮುಚ್ಚಿ ಕೂತಿದಾರ, ಸರ್ಕಾರ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ ಅನ್ನೋದು ಒಂದೊಂದು ಸಂಶಯ ಕಾಡ್ತಾ ಇದೆ. ಇನ್ನು ಮುಂದೆ ನೋಡೋಣ ಇವ್ರು ಎಂಥ ಕರ್ಮಕಾಂಡ ಮಾಡಿದ್ದಾರೆ, ಯಾವ ನೀರು ಎಲ್ಲಿಂದ ಬರುತ್ತೆ, ಅವ್ರು ಯಾವ ಕಡೆ ಹೋಗ್ತದೋ ನಾವು ನಿಧಾನವಾಗಿ ತೋರಿಸ್ತೀವಿ ನೋಡಿ. ಇದು ಕೊನೆಯ ಹಂತ. ಏನು ಅವು 4 ಹೌಸ್ಗಳನ್ನು ತುಂಬಿ 1, 2, 3, 4 ಅನ್ನು ತುಂಬಿ ಫಿಲ್ಟರ್ ಆಗಿ ಕೊನೆ ಹಂತಕ್ಕೆ ತಲುಪೋದು. ಬಟ್ ಇಲ್ಲಿ ಕೊನೆ ಹಂತದಲ್ಲಿ ತಾವು ನೋಡಬಹುದು ಯಾವ ಥರದ ಈ ನೀರಿನ ಒಂದು ಕಲರ್ ಯಾವ ಥರ ಇದೆ. ಇದು ನಿಜಕ್ಕೂ ಏನು ಫಿಲ್ಟರ್ ಆಗಿದೆಯಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ. ಏಕೆಂದರೆ ಯಾವುದೇ ಮಷಿನರಿಗಳು ಸಹ ಆನ್ ಇರೋದಿಲ್ಲ. ಆದರೆ ನೀರು ಶುದ್ಧೀಕರಣ ಆಗೋದಾದರೂ ಹೇಗೆ? ಇದನ್ನೇ ನೀರು ಹೊರಗಡೆ ಬಿಡುತ್ತಾರೆ. ಅಲ್ಲಿ ಮುಂದೆ ತೋರಿಸ್ತೀವಿ ಯಾವ ಥರ ಹೊರಗಡೆ ನೀರು ಹೋಗ್ತಾ ಇದೆ. ಈ ವಿಡಿಯೋದಲ್ಲಿ ತಾವು ನೋಡಬಹುದು ಇದು 4ನೇ ಹಾಗೂ ಕೊನೆಯ ಅಂತಿಮ ಘಟಕ. ಹೇಗೆ ನೀರು ಶುದ್ಧೀಕರಣೆ ಆಗದೇ ಇರುವುದಕ್ಕೆ ಕಾರಣ ನೀರಿನ ಕಲರ್ ಯಾವ ಥರ ಇದೆ. ಇಲ್ಲಿಂದ ಮುಂದೆ ಈ ಕಾಲುವೆ ಮುಖಾಂತರ ಅಂದರೆ ಚರಂಡಿ ಮುಖಾಂತರ ಮುಂದೆ ಸಾಗುತ್ತವೆ. ಇದೇ ಮಣ್ಣಲ್ಲಿ ಮಿಶ್ರಣ ಆಗಿ ಕೊಳವೆ ಬಾಯಿ, ಬೋರೆಲ್ ಯಾವುದಕ್ಕೂ ಮಿಕ್ಸ್ ಆಗಿ ಅದರ ಜನರ ಆರೋಗ್ಯ ಬಗ್ಗೆ ಯಾವುದೇ ಥರ ಒಂದು ಹಾನಿ ಉಂಟು ಮಾಡುತ್ತದೆ ಜನರಿಗೆ ಆರೋಗ್ಯ ಎಂಬುದನ್ನು ನಗರಸಭೆಯ ಒಂದು ನಿಷ್ಕಾಳಜಿ ಅಂತ ಹೇಳಬಹುದು. ಈ ವಿಡಿಯೋದಲ್ಲಿ ತಾವು ಇಲ್ಲಿಂದ ಹೊರಗಡೆ ಹರಿಯುವ ಕೊನೆಯ ಘಟಕದ ನೀರು.